ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದಾರೆ ಎನ್ನಲಾದಂತಹ ಆರೋಪಕ್ಕೆ ಸಂಬಂಧಿಸಿ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಸಂಸದ ಪ್ರತಾಪ್ ಸಿಂಹ, ನಾನು 2023ರ ವಿಧಾನಸಭೆ ಚುನಾವಣೆ ಪ್ರಚಾರದಲ್ಲೇ ಹೇಳಿದ್ದೆ, ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ತಾಲಿಬಾನ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳ ಸಾಕ್ಷಿಯಾಗಿದೆ. ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೊಳಗಿದೆ ಅಂತ ಅಂದ್ರೆ ಯಾರು ಅಧಿಕಾರ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಅಂತ ಟೀಕೆ ಮಾಡಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿ ಮುಂದುವರೆದ್ರೆ ವಿಧಾನಸೌಧದ ಗೋಪುರದ ಮೇಲೆ ಮೈಕ್ ಅನ್ನ ಇಟ್ಟು ಆಜಾನ್ ಕೂಗಿದ್ರು ಆಶ್ಚರ್ಯ ಪಡಬೇಡಿ ಅಂತ ಹೇಳಿದಂತ ಪ್ರತಾಪ್ ಸಿಂಹ, ಬಾಂಬ್ ಬ್ಲಾಸ್ಟ್ಗಳು ಶುರುವಾಗಿದ್ದೆ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ. 10 ವರ್ಷಗಳ ಕಾಲ ಸರಣಿ ಬಾಂಬ್ ಬ್ಲಾಸ್ಟ್ಗಳು ದೇಶದಲ್ಲಿ ನಡೆದಿದ್ವು. ಚಿನ್ನಸ್ವಾಮಿ ಸ್ಟೇಡಿಯಂ, ಲುಂಬಿನಿ ಗಾರ್ಡನ್, ಜರ್ಮನ್ ಬೇಕರಿ, ಪುಣೆ, ಮುಂಬೈ, ಡೆಲ್ಲಿ, ಸೂರತ್ ಹೀಗೆ ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದ್ವು ಅಂತ ಅವ್ರು ಹೇಳಿದ್ರು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ ಅಂತ ಹೇಳಿದ ಪ್ರತಾಪ್ ಸಿಂಹ, ಇದು ಟ್ರೈಲರ್ ಮಾತ್ರ, ಮುಂದೆ ಇನ್ನೂ ದುರ್ಘಟನೆಗಳು ಕಾದಿವೆ ಅಂತ ಹೇಳಿದ ಅವರು ಆದಷ್ಟು ಬೇಗ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಕೊಟ್ಟು ಗೆಲ್ಲಿಸ್ಕೊಡಿ, ಆ ಮೂಲಕ ಈ ಸರ್ಕಾರ ತೊಲಗೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ, ಇಲ್ಲದಿದ್ರೆ ಗಂಡಾಂತರ ಕಾದಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಒಸಾಮಾ ಬಿನ್ ಮುಲ್ಲಾ ಉಮರ್ ಅಂತವರು ಅಧಿಕಾರ ಮಾಡುವಾಗ ಬಾಂಬ್ ಹಾಕುವವರಿಗೆ ರಕ್ಷಣೆಯನ್ನ ಕೊಡ್ತಾರೆ, ಹಿಡಿಯೋ ಕೆಲಸ ಮಾಡಲ್ಲ ಅಂತ ಹೇಳಿದ ಪ್ರತಾಪ್ ಸಿಂಹ, ಇಷ್ಟೆಲ್ಲ ಆದ್ರೂ FSL ರಿಪೋರ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತಿರುಚಿದ್ದಾರೆ ಅಂತ ಸಮರ್ಥಿಸಿಕೊಳ್ಳುವಂತಹ ಅಗತ್ಯ ಏನಿದೆ? ಸಿದ್ದರಾಮಯ್ಯ ಅವರೇ, ನೀವು ಅವ್ರ ಕೈ ಕಡಿದ್ರೂ ಕೂಡ ಅವ್ರು ನಿಮಗೇ ಮತ ಹಾಕೋದು, ಮತ್ಯಾಕೆ ನೀವು ರಕ್ಷಣೆ ಮಾಡೋದಿಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ಯೋಚನೆ ಮಾಡಿ ಅಂತ ಹೇಳಿದ ಪ್ರತಾಪ್ ಸಿಂಹ, ಆರೋಪಿಗಳನ್ನ ಸದೆ ಬಡಿಯುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸ್ವಾಗತ ಇದೆ, ಆದ್ರೆ ಅದನ್ನ ಕೃತಿಯಲ್ಲಿ ತೋರಿಸಿ ಅಂತ ಸವಾಲಿಸಿದ್ರು. ಇದಿಷ್ಟು ಪ್ರತಾಪ್ ಸಿಂಹ ಅವರ ಹೇಳಿಕೆಗಳು. ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಮೊನ್ನೆಯ ಬಾಂಬ್ ಬ್ಲಾಸ್ಟ್ ಕೇವಲ ಟ್ರೈಲರ್, ಮುಂದೆ ಇನ್ನೂ ದುರ್ಘಟನೆಗಳು ಕಾದಿವೆ ಅನ್ನುವಂತಹ ವಿವರ ಗೊತ್ತಿರೋದು ಹೇಗೆ? ಇಂಥ ವಿಧ್ವಂಸಕ ಕೃತ್ಯಗಳು ನಡೆಯೋದ್ರ ಬಗ್ಗೆ ಮಾಹಿತಿ ಅವರಿಗೆ ಮೊದಲೇ ಇದ್ರೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹಾಗೂ ದೂರನ್ನ ನೀಡಿದ್ದಾರಾ? ವಿಧ್ವಂಸಕ ಕೃತ್ಯಗಳು ನಡೆಯುವಂತಹ ಮಾಹಿತಿ ಪ್ರತಾಪ್ ಸಿಂಹ ಅವರಿಗೆ ಮೊದಲೇ ಗೊತ್ತಿರೋದು ಹೇಗೆ? ಬೆಂಗಳೂರು ಪೊಲೀಸರು ಪ್ರತಾಪ್ ಸಿಂಹ ಅವರನ್ನ ಈ ಕೂಡಲೇ ಕರೆದು ಈ ಬಗ್ಗೆ ವಿಚಾರಣೆಯನ್ನ ಮಾಡಬೇಕಾಗಿದೆ. ರಾಮೇಶ್ವರಂ ಬ್ಲಾಸ್ಟ್ ಕೇಸಲ್ಲಿ ಅವ್ರ ಬಳಿ ಇರುವ ಅವ್ರು ಇನ್ನೂ ಪೊಲೀಸರಿಗೆ ಹೇಳದೇ ಇರುವಂತಹ ಮಾಹಿತಿಗಳನ್ನ ಬೇಗ ತಿಳಿದುಕೊಳ್ಬೇಕಾಗಿದೆ. ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ತಾಲಿಬಾನ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ, ಇವತ್ತು ತಾಲಿಬಾನಿ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ಅಲ್ಲಿರುವಂತಹ ಸರ್ಕಾರ ತಾಲಿಬಾನಿ ಸರ್ಕಾರ ಆಗತ್ತೆ ಅನ್ನೋದಾದ್ರೆ ನರೇಂದ್ರ ಮೋದಿ ಸರ್ಕಾರವನ್ನ ಪ್ರತಾಪ್ ಸಿಂಹ ಏನಂತ ಕರಿಬೇಕು? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನಮ್ಮ 40 ವೀರ ಯೋಧರನ್ನ ಒಂದೇ ಕ್ಷಣದಲ್ಲಿ ಬಲಿ ಪಡೆದಂತಹ ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಿದ್ದು ಯಾರ ಅವಧಿಯಲ್ಲಿ? ಕೇಂದ್ರದಲ್ಲೂ ಮೋದಿ ಸರ್ಕಾರ, ಕಾಶ್ಮೀರದಲ್ಲೂ ಅವರದೇ ಆಡಳಿತ ಇರುವಾಗ ಆ ಭಯಾನಕ ಆಕ್ರಮಣ ನಡೆದೋಯ್ತು. ಆದ್ರೆ ಮೋದಿ ಸರ್ಕಾರವನ್ನ ಪ್ರತಾಪ್ ಸಿಂಹ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರ? ಯಾರಾದ್ರೂ ಪ್ರಜ್ಞಾವಂತರು ಹಾಗೆ ಹೇಳೋದಿಕ್ ಸಾಧ್ಯನಾ? ಆ ಭಯೋತ್ಪಾದಕ ದಾಳಿಯಾಗಿ 5 ವರ್ಷ ಕಳೀತು, ಇವತ್ತಿಗೂ ಕೂಡ ಆ ದಾಳಿಗೆ ಯಾರ ವೈಫಲ್ಯ ಕಾರಣ ಅಂತ ಮೋದಿ ಸರ್ಕಾರ ಹೇಳಲೇ ಇಲ್ಲ. ಅಷ್ಟು ದೊಡ್ಡ ದಾಳಿ ನಡೆಯೋದಿಕ್ಕೆ, ನಮ್ಮ ವೀರ ಯೋಧರು ಹುತಾತ್ಮರಾಗೋದಿಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಕೂಡ ದೇಶಕ್ಕೆ ಮೋದಿ ಸರ್ಕಾರ ಹೇಳಲಿಲ್ಲ. ಕಾಶ್ಮೀರದಂತಹ ಇಡೀ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಅಷ್ಟೇ ಭದ್ರತೆ ಇರುವಂತಹ ಸ್ಥಳದಲ್ಲಿ ಕ್ವಿಂಟಾಲ್ ಗಟ್ಟಲೆ RDX ಸ್ಫೋಟಕ ತಲುಪಿದ್ದು ಹೇಗೆ ಅನ್ನೋದನ್ನ ಕೂಡ ಇವತ್ತಿಗೂ ಮೋದಿ ಸರ್ಕಾರ ಈ ದೇಶಕ್ಕೆ ಹೇಳಿಲ್ಲ. ಪುಲ್ವಾಮಾ ದಾಳಿ ನಡೆಯುವಂತಹ ಸಾಕಷ್ಟು ಮೊದಲೇ ಇಂತಹದೊಂದು ವಿಧ್ವಂಸಕ ಕೃತ್ಯಕ್ಕೆ ತಯಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೇಹು ಮಾಹಿತಿ ಇತ್ತು. ಅದನ್ನು ಯಾರು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮೋದಿ ಸರ್ಕಾರ ಈವರೆಗೆ ಏನನ್ನೂ ಹೇಳಿಲ್ಲ. ಇದಕ್ಕೇನ್ ಹೇಳ್ತಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ? ಹೋಗ್ಲಿ, ಮೋದಿ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ ಅದೊಂದೇ ಭಯೋತ್ಪಾದಕ ದಾಳಿನ ಈ ದೇಶದಲ್ಲಿ ನಡೆದಿದ್ದು 2014ರಿಂದ 2018ರ ಅವಧಿಯಲ್ಲೇ ಮೋದಿ ಸರ್ಕಾರನೇ ಹೇಳಿದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯಿಂದ ಸಾವಿಗೀಡಾದಂತಹ ಸೈನಿಕರ ಸಂಖ್ಯೆ 93% ಹೆಚ್ಚಳ ಆಗಿದೆ. ಅಷ್ಟೇ ಅಲ್ಲ, 2014ರ ನಂತರದ 5 ವರ್ಷಗಳಲ್ಲಿ ಕಾಶ್ಮೀರದ ಭಯೋತ್ಪಾದಕ ಪ್ರಕರಣಗಳಲ್ಲಿ 176% ಹೆಚ್ಚಳ ಆಗಿದೆ. ಎಷ್ಟು? 176% ಹೆಚ್ಚಾಗಿದೆ. ಯಾರು ಹೇಳಿದ್ದು ಈ ಲೆಕ್ಕವನ್ನ? ಸ್ವತಃ ಮೋದಿ ಸರ್ಕಾರನೇ ಹೇಳಿದ್ದು. ಇನ್ನು ಭಯೋತ್ಪಾದನೆ ಮೂಲೋತ್ಪಾಟನೆ ಆಗ್ಬಿಡುತ್ತೆ ಅಂತ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿದ ಮೇಲೆಯೇ ನಡೆದಿದ್ದು ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ. ಹಾಗಾದ್ರೆ ಪ್ರತಾಪ್ ಸಿಂಹ ಮೋದಿ ಸರ್ಕಾರವನ್ನ ಏನಂತ ಕರೀತಾರೆ? ಹೋಗ್ಲಿ,
2019ರಲ್ಲಿ 2ನೇ ಅವಧಿಗೆ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲಾದ್ರೂ ದೇಶದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಪ್ರಕರಣಗಳು, ಸೈನಿಕರ ಸಾವುಗಳು, ಕಾಶ್ಮೀರಿ ಪಂಡಿತರ ಮೇಲಿನ ಆಕ್ರಮಣಗಳು ಕಡಿಮೆ ಆಗಿವೆಯಾ? ಇಲ್ಲ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ಕೊಂಡು ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಅಲ್ಲಿ ಭಯೋತ್ಪಾದನೆಯೇ ಇರೋದಿಲ್ಲ ಅಂತ ಬಿಜೆಪಿಯವರು ಹೋದಲ್ಲಿ ಬಂದಲ್ಲಿ ಪ್ರಚಾರ ಮಾಡಿದ್ದೇ ಮಾಡಿದ್ರು. ಆದ್ರೆ ಏನಾಗಿದೆ? ಆಮೇಲೆ ಅಲ್ಲಿ ಭಯೋತ್ಪಾದಕ ದಾಳಿ ಪ್ರಕರಣಗಳು ಹೆಚ್ಚೇ ಆಗಿವೆ. ಸರ್ಕಾರದ್ದೇ ಅಂಕಿಅಂಶಗಳು ಹೇಳೋ ಪ್ರಕಾರ 2015-19 ಅವಧಿಗೆ ಹೋಲಿಕೆ ಮಾಡಿದ್ರೆ 2019-23ರಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಬಳಸಿದಂತಹ ಸ್ಫೋಟ ಪ್ರಕರಣಗಳಲ್ಲಿ 73% ಹೆಚ್ಚಳ ಆಗಿದೆ. ಇದಕ್ಕೇನ್ ಹೇಳ್ತಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ? ಇನ್ನು ಮೋದಿ, ಬಿಜೆಪಿ, ಸಂಘ ಪರಿವಾರ ರಾಜಕೀಯಕ್ಕೆ ಉದ್ದಕ್ಕೂ ಬಳಸಿಕೊಂಡೇ ಬಂದಂತಹ ಕಾಶ್ಮೀರಿ ಪಂಡಿತರ ವಿಚಾರ. ಮೋದಿ ಸರ್ಕಾರ ಬಂದ ಮೇಲೆ, ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ತು ಹಾಕಿದ ಮೇಲೆ ಅಲ್ಲಿ ಕಾಶ್ಮೀರ ಪಂಡಿತರಿಗೆ ಪೂರ್ಣ ಸುರಕ್ಷತೆಯ ಖಾತ್ರಿ ಆಗುತ್ತೆ ಅಂತ ಬಿಜೆಪಿ ಇಡೀ ದೇಶಾದ್ಯಂತ ಹೇಳ್ತಾ ಹೋಯ್ತು. ಆದ್ರೆ ಅಲ್ಲೇನಾಯ್ತು? ಆ ಬಳಿಕ ಅಲ್ಲಿ ಕಾಶ್ಮೀರಿ ಪಂಡಿತರನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಲಾಗ್ತಿದೆ. ಅವರಿಗೆ ಪ್ರತಿದಿನ ಭಯದ ನೆರಳಲ್ಲೇ ಬದುಕುವಂತಾಗಿದೆ. ಅವರ ಆಗ್ರಹ, ಪ್ರತಿಭಟನೆ ಯಾವುದಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಮುಗಿಸಿ ಬಿಡ್ತಾರೆ, ನಮ್ಮನ್ನ ಕೇಳೋರೇ ಇಲ್ಲದಾಗಿದೆ ಅಂತ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಏನ್ ಹೇಳ್ತಾರೆ? ಇದೆಲ್ಲ ಬಿಡಿ, ಮೊನ್ನೆ ದೇಶದ ಸಂಸತ್ತಿನೊಳಗೆ ಹೊಗೆ ಬಾಂಬ್ ಸಿಡಿತಲ್ವಾ? ಇದು ಇಡೀ ದೇಶದ ಇತಿಹಾಸದಲ್ಲೇ ಯಾವತ್ತೂ ಕೂಡ ನಡೆಯದಂತ ಘಟನೆ ಸಂಸತ್ತಿನೊಳಗೆ ನಡೆದು ಹೋಯ್ತಲ್ವಾ? ಇದನ್ನ ಸಿಡಿಸಿದವರಿಗೆ ಇದೇ ಪ್ರತಾಪ್ ಸಿಂಹ ಅವರೇ ಅಲ್ವಾ ಪಾಸ್ಪೋರ್ಟ್ ಕಳಿಸಿದ್ದು? ಅದೃಷ್ಟವಶಾತ್ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. 100 ಕೋಟಿ ಖರ್ಚು ಮಾಡಿ ಈವರೆಗೆ ಎಲ್ಲೂ ಇಲ್ಲದಂತಹ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಇರುವಂತ ಹೊಸ ಸಂಸತ್ ಭವನವನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಮೋದಿ ಸರ್ಕಾರ ಹೇಳಿತ್ತು. ಆದ್ರೆ ಅಂತ ಹೊಸ ಸಂಸತ್ತಿನಲ್ಲಿ ಶೂ ಒಳಗಡೆ ಹೊಗೆ ಬಾಂಬನ್ನ ಇಟ್ಕೊಂಡು ಹೋಗುವಾಗ ಏನಾಗಿತ್ತು ಈ ಮೋದಿ ಸರ್ಕಾರ ಮಾಡಿದಂತ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆಗೆ? ಹೇಗೆ ಹೊಗೆ ಬಾಂಬ್ ಹಾಕೋದಕ್ಕೆ ಹೋಗುವವರಿಗೆ ಪಾಸ್ ಕೊಟ್ಟು ಕಳಿಸಿದ್ರು ಈ ಪ್ರತಾಪ್ ಸಿಂಹ? ಹೇಗೆ ಈ ವ್ಯಕ್ತಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಪ್ರಮಾಣ ಪತ್ರವನ್ನ ನೀಡಿ ಪಾಸ್ ಕೊಟ್ಟು ಕಳಿಸಿದ್ರು ಈ ಪ್ರತಾಪ್ ಸಿಂಹ? ಅದಕ್ಕೆ ಈಗ ಪ್ರತಾಪ್ ಸಿಂಹ ತನ್ನನ್ನು ತಾನೇ ತಾಲಿಬಾನಿ ಸಂಸದ ಹಾಗೂ ಅವರ ಸರ್ಕಾರವನ್ನ ತಾಲಿಬಾನಿ ಸರ್ಕಾರ ಅಂತ ಕರೀತಾರ? ಆಯ್ತು, ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ರಾಜ್ಯದಲ್ಲಿ ಸ್ಫೋಟ ನಡೆಯಲಿಲ್ವಾ? ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಸ್ಫೋಟ ನಡೆದಿದ್ದು ರಾಜ್ಯದಲ್ಲಿ ಬಿಜೆಪಿಯ ಸೋ ಕಾಲ್ಡ್ ಡಬಲ್ ಎಂಜಿನ್ ಸರ್ಕಾರ ಇರುವಾಗಲೇ ಅಲ್ವಾ? ಇದಕ್ಕೆ ಯಾರನ್ನ ಹೊಣೆ ಮಾಡ್ತಾರೆ ಸಂಸದ ಪ್ರತಾಪ್ ಸಿಂಹ ಅವರು? ಇಲ್ಲಿ ಇನ್ನೂ ಒಂದು ವಿಚಾರ, ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಕೊಟ್ಟು ಗೆಲ್ಲಿಸ್ಕೊಡಿ, ಆ ಮೂಲಕ ಈ ಸರ್ಕಾರ ತೊಲಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ, ಇಲ್ಲದಿದ್ರೆ ಗಂಡಾಂತರ ಕಾದಿದೆ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಪುಲ್ವಾಮಾ ಭಯೋತ್ಪಾದಕ ದಾಳಿ, ಸಂಸತ್ತಿನೊಳಗೆ ಹೊಗೆ ಬಾಂಬ್ ಹಾಕೋದು ಗಂಡಾಂತರ ಅಲ್ವಾ? ಅದು ಯಾರ ಸರ್ಕಾರ ಇದ್ದಾಗ ನಡೆದಿದ್ದು ಪ್ರತಾಪ್ ಸಿಂಹ ಅವರೇ? ಆ 40 ಯೋಧರ ಬಲಿದಾನಕ್ಕೆ ಇವತ್ತಿಗಾದ್ರೂ ನ್ಯಾಯ ಸಿಗ್ತಾ? ಪುಲ್ವಾಮಾಕ್ಕೆ ಯಾರ ವೈಫಲ್ಯ ಕಾರಣ ಆಗಿತ್ತೋ ಅವ್ರಿಗೆ ಶಿಕ್ಷೆ ಆಯ್ತಾ? ಯಾಕಾಗಿಲ್ಲ? 28ಕ್ಕೆ 28 MP ಸ್ಥಾನವನ್ನು ಬಿಜೆಪಿ ಗೆದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಗೆ ತೊಲಗುತ್ತೆ? ಆದ್ರೆ 5 ವರ್ಷದಲ್ಲಿ ಇನ್ನು 1 ವರ್ಷನೇ ಆಗಿಲ್ವಲ್ಲ. ಅಂದ್ರೆ ಪ್ರತಾಪ್ ಸಿಂಹ ಅವರ ಮಾತಿನ ಅರ್ಥ ಏನು? ನೀವು ಮತ್ತೆ ಮೋದಿ ಸರ್ಕಾರವನ್ನ ತಂದ್ರೆ ನಾವು ಆಪರೇಷನ್ ಕಮಲನೋ ಇನ್ನೊಂದು ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸ್ತೀವಿ ಅಂತನಾ? ಅಂದ್ರೆ ಜನಾದೇಶ ಪಡೆದಿರುವಂತಹ ಸರ್ಕಾರದ ವಿರುದ್ಧನೇ ಷಡ್ಯಂತ್ರ ಹೂಡಿ ಅದನ್ನ ಉರುಳಿಸೋದೇ ನಮ್ಮ ಅಧಿಕೃತ ಕೆಲಸ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇದ್ದಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿರೋದು ಅತ್ಯಂತ ಗಂಭೀರ ವಿಚಾರ. ಆ ಸ್ಫೋಟದ ಹಿಂದಿರೋರನ್ನ ಬಂಧಿಸಿ ಅವ್ರ ವಿರುದ್ಧ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಕ್ರಮ ಆಗಬೇಕು. ಸರ್ಕಾರ ಈಗಾಗಲೇ ಪ್ರಕರಣವನ್ನ ದಾಖಲಿಸಿದೆ. ಕ್ಷಿಪ್ರಗತಿಯಲ್ಲಿ ತನಿಖೆ ಕೂಡ ನಡೆದಿದೆ. ಆರೋಪಿಯ ಬಂಧನ ಆಗೋದು ಮಾತ್ರ ಬಾಕಿ ಇದೆ. ತನಿಖೆ ಅದರಷ್ಟಕ್ಕೆ ಸರಿಯಾಗಿ ನಡೆಯೋದಕ್ಕೆ ಬಿಟ್ಟು ಬಿಡಬೇಕು. ಆದ್ರೆ ಅಂತ ಗಂಭೀರ ಪ್ರಕರಣವೊಂದರಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡುವ, ಅದರಲ್ಲಿ ಯಾವುದೋ ಒಂದು ಧರ್ಮವನ್ನು ಎಳೆತರುವಂತ ಹೇಸಿಗೆ ರಾಜಕೀಯ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ನಾಚಿಕೆ ಆಗಲ್ವಾ? ಸ್ವತಃ ತಾನೇ ಪಾಸನ್ನ ಕೊಟ್ಟು ಸಂಸತ್ತಿಗೆ ಕಳಿಸಿದವರು ಹೋಗಿ ಸಂಸತ್ ಒಳಗೆ ಹೊಗೆ ಬಾಂಬ್ ಹಾಕಿದಾಗ ಬಾಯಿಗೆ ಬೀಗ ಜಡ್ಕೊಂಡಿದ್ದಂತಹ ಈ ಸಂಸದರಿಗೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ತಾಲಿಬಾನಿ ಸರ್ಕಾರ ಅಂತ ಹೇಳುವಂತ ನೈತಿಕತೆ ಇದೆಯಾ? ಸಿಂದಗಿಯಲ್ಲಿ ಇದೇ ಪ್ರತಾಪ್ ಸಿಂಹ ಅವರ ಪರಿವಾರದವರು ಪಾಕಿಸ್ತಾನ ಧ್ವಜವನ್ನೇ ಹಾರಿಸಿದ್ರು. ಅದಕ್ಕೆ ಏನ್ ಹೇಳ್ತಾರೆ ಪ್ರತಾಪ್ ಸಿಂಹ? ಸಂಸದರಾಗಿರುವವರು ತಮ್ಮ ಸ್ಥಾನದ ಘನತೆಗೆ ತಕ್ಕ ಹಾಗೆ ಮಾತಾಡಬೇಕು. ಸುಮ್ಮನೆ ಪ್ರತಿಯೊಂದರಲ್ಲೂ ರಾಜಕೀಯ ಮಾಡೋದಕ್ಕೆ ಹೋದ್ರೆ ಅದು ಅವರಿಗೇನೆ ತಿರುಗ್ಬಾಣ ಆಗತ್ತೆ ಅಷ್ಟೇ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.